ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಪಟ್ಟಣ ಪಂಚಾಯಿತಿ 1ನೇ ವಾರ್ಡಿನ ಸದಸ್ಯ ಎಂಟಿ ಮಂಜುನಾಥ್ ಹೇಳಿದರು. ಶನಿವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಾದಯ್ಯನಹಟ್ಟಿ ಗ್ರಾಮದಲ್ಲಿ ಶ್ರೀ ಮಾರಿಕಾಂಬಾ ಕ್ರಿಕೆಟರ್ಸ್ ವತಿಯಿಂದ ದಿವಂಗತ ಬಿ ಬೈಯಣ್ಣ ಎನ್ ಲೋಕೇಶ್ ಗಟ್ಟಪ್ಪ ನಾಯಕ್ ಇವರ ಸ್ಮರಣಾರ್ಥಕವಾಗಿ 2ನೇ ಬಾರಿಗೆ ಮಾದಯ್ಯನಹಟ್ಟಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆ ದೈಹಿಕ ಮತ್ತು ಸಾಮಾಜಿಕ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಲಿದೆ. ಇಂದಿನ ದಿನಮಾನಗಳಲ್ಲಿ ಯುವಕರು ಜೀವನ ಅವಿಭಾಜ್ಯ ಅಂಗವಾಗಿದೆ. ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು. ಕ್ರೀಡೆ ಎಂಬುದು ಮಾನಸಿಕ ನೆಮ್ಮದಿಗೆ ಹಾಗೂ ದೈಹಿಕ ಆರೋಗ್ಯಕ್ಕೆ ಉತ್ತಮ ಔಷಧಿ ಗುಣ ನೀಡುವುದು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಮಾನವಾಗಿ ಇರುವುದರಿಂದ ಕ್ರೀಡಾಪಟುಗಳು ಸೋಲನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಕ್ರೀಡಾಪಟುಗಳಿಗೆ ಸಲಹೆ ನೀಡಿದರು. ಇದೇ ವೇಳೆ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಬಸಪ್ಪ ನಾಯಕ್ ಮಾತನಾಡಿದರು. ಮಾದಯ್ಯನಹಳ್ಳಿ ಗ್ರಾಮದಲ್ಲಿ 2ನೇ ಬಾರಿಗೆ ಎಂಪಿಎಲ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟವನ್ನು ಆಯೋಜಿಸಿರುವುದು ಸಂತಸ ತಂದಿದೆ. ಗ್ರಾಮದ ಪ್ರತಿಯೊಬ್ಬ ಯುವಕರು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಕೆಪಿ ತಿಪ್ಪೇಸ್ವಾಮಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್, ಗ್ರಾಮದ ಮುಖಂಡರಾದ ದಳಪತಿ ನಾಗರಾಜ್, ಪೂಜಾರಿ ತಿಪ್ಪಯ್ಯ, ಯಜಮಾನ್ ಓಬಯ್ಯ, ಯಜಮಾನ್ ಯರ್ರಯ್ಯ, ಗೋನೂರು ಬೊಮ್ಮಯ್ಯ, ಕಾಮಯ್ಯ, ದೊಡ್ಡಪಾಲಯ್ಯ, ದೇವ್ಡ್ಲದ್ ಬಸವರಾಜ್, ಬಿ ಬಸವರಾಜ್, ರಾಜಶೇಖರಪ್ಪ, ಗಾರೆ ಓಬಣ್ಣ, ಅಂಗಡಿ ಮಹಾಂತೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ತಾಲೂಕಾ ಅಧ್ಯಕ್ಷ ಪಿ ಮುತ್ತಯ್ಯ, ಜಾಗನೂರಹಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ, ಬಣ ಹೋಬಳಿ ಘಟಕ ಅಧ್ಯಕ್ಷ ಪ್ರಕಾಶ್, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹೋಬಳಿ ಘಟಕ ಅಧ್ಯಕ್ಷ ಕೆಜಿ ಮಂಜುನಾಥ್, ಜೋಗಿಹಟ್ಟಿ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಸೇರಿದಂತೆ ಮಾದಯ್ಯನಹಟ್ಟಿ ಸಮಸ್ತ ಗ್ರಾಮಸ್ಥರು, ಕ್ರೀಡಾಪಟುಗಳು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. మీ పేరు మీ పేరు తప్పిడాల దాబా దాబా లే ಸ್ಪಾನ್ಸರ್ ಇರ್ತಾರೆ ನೀವೇ ಮೇರೆ ಸ್ಪಾನ್ಸರ್ ಈ ವಿಡಿಯೋ ಸೇವ್ ಮಾಡಿ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಿಸಿದ ಮಾದನಹಟ್ಟಿ ಗ್ರಾಮದ 2ನೇ ವಾರ್ಡ್ನಲ್ಲಿ ಮಾದನಹಟ್ಟಿ ಗ್ರಾಮಸ್ಥರು ಈ ಒಂದು ಗ್ರಾಮದಲ್ಲಿ ಎಲ್ಲ ಸಮ್ಮುಖದಲ್ಲಿ ಏನು MPL ಕಾರ್ಯಕ್ರಮವನ್ನು 2ನೇ ಬಾರಿಗಾಗಿ ಆಚರಣೆ ಮಾಡ್ತಿದ್ದಾರೆ. ಈ ಒಂದು ಏನು ಕ್ರೀಡಾಪಟುಗಳು ಇರ್ತಕ್ಕಂಥವರು ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥವರು ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಆ ಮನೋಭಾವನವನ್ನು ಬೆಳೆಸ್ಕೊಂಡು ಉತ್ತಮ ರೀತಿಯಾದಂಥ ಸಲಹೆಯನ್ನು ತಗೊಂಡು ಅವರು ಆಟವನ್ನು ಆಡಬೇಕಾದ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಸೋಲು ಮತ್ತು ಗೆಲುವುದನ್ನು ಒಂದು ನಾಣ್ಯದ 2 ಮುಖ ಇರುತ್ತೆ. ಒಬ್ಬರು ಗೆಲ್ಲಬಹುದು, ಒಬ್ಬರು ಸೋಲ್ಬೋದು. ಅದನ್ನು ಸಂಪೂರ್ಣವಾಗಿ ನಾವು ಸ್ವೀಕಾರ ಮಾಡಬೇಕು. ಈಗ ನಾವು ಸೋತಿದ್ದೀವಿ ಬಿಡು ಅಂತ ಇನ್ನೊಬ್ಬರ ಮೇಲೆ ಗಲಾಟೆ ಮಾಡೋದಾಗಿರಲಿ, ನಾವು ಗೆದ್ದಿದ್ವಿ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಏನೋ ವೈಷಮ್ಯಗಳು ಬಂದೇ ಆಗ್ಬೋದು. ಆದ್ದರಿಂದ ನಮ್ಮ ಇದೇ ರೀತಿಯಾಗಿ ಪ್ರತಿ ವರ್ಷ ಮಾದನಹಟ್ಟಿ ಗ್ರಾಮದಲ್ಲಿ ಉತ್ತಮವಾಗಿ ಆಟಗಾರರು ಇದ್ದಾರೆ. ಅದೇ ರೀತಿಯಾಗಿ ಸಂಪೂರ್ಣವಾಗಿ ಎಲ್ಲ ಒಂದು ಜಾಗನಹಟ್ಟಿ, ಮಾದನಹಟ್ಟಿ ಅವರು ಸೇರ್ಕೊಂಡು ಬರೀ ನಮ್ಮ ನಾಯಕನಹಟ್ಟಿ ಮಟ್ಟದಲ್ಲ, ಹೋಬಳಿ ಮಟ್ಟದಲ್ಲಿ ಇವರು ಕಾರ್ಯಕ್ರಮವನ್ನು ಇಟ್ಕೊಂಡಾಗ
ಅವರಿಗೆ ಯಶಸ್ವಿಯಾಗುತ್ತೆ. ಮಾದನಟ್ಟಿಯಲ್ಲಿ 2ನೇ ಬಾರಿಗೆ MPL ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ನಮ್ಮ ಯುವಕರು ಒಂದು 3 ದಿವಂಗತರಾದಂಥ ಬೈಯಣ್ಣ, ಲೋಕೇಶ್ ಮತ್ತು ಗಚ್ಚಪ್ಪ ನಾಯ್ಕ ಇವರ ಜ್ಞಾಪನಾರ್ಥಕವಾಗಿ ಮಾದನಟ್ಟಿಯಲ್ಲಿ ಈ ಕ್ರಿಕೆಟ್ ಪ್ರಾರಂಭೋತ್ಸವಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿದಂಥ KP ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು, 1ನೇ ವಾರ್ಡ್ ಸದಸ್ಯರಾದ ಮಂಜಣ್ಣ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯಜಮಾನರು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಈ ಕ್ರಿಕೆಟಿನ ಪ್ರಯುಕ್ತ ಮಕ್ಕಳಿಗೆ ನೋಟ್ ಬುಕ್ಸ್ ವಿತರಣೆ ಕಾರ್ಯಕ್ರಮ ಕೂಡ ನಮ್ಮ ಚೀಫ್ ಆಫೀಸರ್ ಮುಖ್ಯ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಶ್ರೀನಿವಾಸ್ ಅವರು ಕೂಡ ಇವತ್ತು ಸ್ಕೂಲ್ ಮಕ್ಕಳಿಗೆ ನೋಟ್ ಬುಕ್ ಮತ್ತು ಪೆನ್ನುಗಳ ವಿತರಣೆ ಜ್ಞಾಪನಾರ್ಥಕವಾಗಿ ಕ್ರಿಕೆಟ್ ಜ್ಞಾಪನಾರ್ಥಕ ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ನಾವೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ದಿನ ನಮ್ಮ ಮಾದನಟ್ಟಿಯಲ್ಲಿ 2ನೇ ಬಾರಿಗೆ ಆಡುವಂಥ ಕ್ರಿಕೆಟ್ ಯುವಕರು ಪ್ರತಿ ವರ್ಷ ಒಳ್ಳೆ ಉನ್ನತವಾಗಿ ಟೂರ್ನಿಮೆಂಟ್ ನಡೆಯುತ್ತೆ. ವಿಶೇಷವಾಗಿ ಮಾದನಟ್ಟಿಯಲ್ಲಿ 2ನೇ ಬಾರಿಗೆ ನಡೀತಾ ಇದೆ. ನಾವು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ಇಂಥ ಕ್ರೀಡಾ ಕಾರ್ಯಕ್ರಮಗಳು ಭಾಗವಹಿಸಿ ಇನ್ನು ಹೆಚ್ಚಿನ ಮಕ್ಕಳನ್ನು ಕ್ರೀಡೆಯಲ್ಲಿ ಎಲ್ಲ ಥರದ ಒಂದು ವ್ಯಾಯಾಮ ಇದ್ದಂಗೆ ಕ್ರೀಡಾ ಮನೋಭಾವ ಇರಬೇಕಂತೇಳಿ ಈ ಕಾರ್ಯಕ್ರಮಗಳು ಹಮ್ತಾ ಇದ್ದೀವಿ. ಅದರಿಂದ ಯುವಕರಿಗೆ ನಾವೆಲ್ಲ ಹೆಚ್ಚಿನ ಸಹಕಾರ ನೀಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳು ಉದ್ಭವವಾಗಲಿಂಥ ಗ್ರಾಮಗಳಲ್ಲಿ ಇದು ನಮಗೆ ಕೊನೆಯ ಬಾರ್ಡರ್ಗಳು. ನಾವು ಒಂಥರ ನಮ್ಮ ಚಳ್ಳಕೆರೆ ತಾಲೂಕಿಗೆ ಕೊನೆಯ ಬಾರ್ಡರ್ ನಮ್ಮ ಹಳ್ಳಿಗಳು, ಬಾರ್ಡರ್ ಹಳ್ಳಿಗಳಾಗಿರೋದ್ರಿಂದ ಕ್ರೀಡಾಪಟುಗಳು ಅತಿ ಹೆಚ್ಚು ಸ್ವಲ್ಪ ಇಲ್ಲಿ ಉತ್ಪಾದನೆ ಆದರೆ ಮುಂದಿನ ದಿನಗಳಲ್ಲಿ ಹಿಂದಿನ ಯುವ ಪೀಳಿಗೆಗೂ ಕೂಡ ಹೇಳಿ ಗ್ರಾಮ ಮಟ್ಟದಲ್ಲಿ ಸಣ್ಣದಾಗಿ ನಾವು 2 ದಿನದ ಕಾರ್ಯಕ್ರಮಗಳನ್ನು ಕ್ರಿಕೆಟ್ ಕ್ರೀಡಾಪಟುಗಳು ತಯಾರು ಮಾಡಬೇಕಂತ ಹಮ್ಮಿಕೊಂಡಿದ್ವಿ. ಅದಕ್ಕೆ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ.